ಸಮಾಧಾನತೆ ನಮ್ಮನ್ನು ಬಹಳ ಅವಶ್ಯಕತೆ ಇದೆ. ನಮ್ಮ ಒಳಗಡೆ ರಾಂಗ್ ಡಿಸಿಷನ್ ಸೈತಾನ್ ತಲೆಗೆ ಹಾಕ್ತಾನೆ. ಕೆಲವು ಸಮಯದಲ್ಲಿ ನಮಗೆ ಕೋಪದಲ್ಲಿ ರಾಂಗ್ ಪ್ಲ್ಯಾನಿಂಗ್ ಸೈತಾನ್ ಹಾಕ್ತಾ ಇರ್ತಾನೆ. ಕೆಲವು ನಮಗೆ ಸಿಟ್ಟು ಬಂದಾಗ ನಮ್ಮ ಪ್ಲ್ಯಾನಿಂಗ್ಗಳು ಬಿ ಚೇಂಜ್ ಆಗ್ತವೆ. ಯಾವ ಪ್ಲ್ಯಾನಿಂಗ್ ಇಟ್ಕೊಂಡು ಇರ್ತೀವೋ, ಯಾವ ಗುರಿ ಇಟ್ಕೊಂಡು ಇರ್ತೀವೋ, ಆ ಗುರಿಗಳನ್ನೆಲ್ಲ ಆ ಸೈತಾನು ಒಡೆದು ಹಾಕ್ಬಿಡ್ತಾನೆ. ಯಾಕೆಂದರೆ ನಾವು ನೋಡೋದೇ ದರ್ಶನ ಬೇರೆ, ನಮ್ಮ ಗುರಿಗಳೇ ಬೇರೆ, ಸೈತಾನ ಹಾಕುವ ಜಾಳಗಳೇ ಬೇರೆ. ಸೈತಾನ ಹುಡುಕ್ತಾ ಇದ್ದಾನೆ ಎಲ್ಲಿ ತಪ್ಪು ಮಿಸ್ಟೇಕ್ನ ನೋಡಿ, ದಿನ ನಿನ್ನ ಮಿಸ್ಟೇಕ್ಗಳನ್ನು ನೋಡಿ ಅವನು ನಿನ್ನ ಅಪಪ್ರಚಾರಕ್ಕಾಗಿ, ಅವನು ನಿನ್ನ ತಪ್ಪನ್ನ ವಿಷಯದಲ್ಲಿ, ನಿನ್ನ ಮಾತಿನ ಹರೊಂದು ಶಬ್ದಗಳಲ್ಲಿ, ನಿನ್ನ ನಡವಳಿಕೆ ಎಲ್ಲ ಶಬ್ದದಲ್ಲಿ ಶತ್ರುವಾದ ಸೈತಾನನು ತಪ್ಪನ್ನು ಹುಡುಕ್ತಾ ಇದ್ದಾನೆ. ಯಾಕೆ ತಪ್ಪು ಹುಡುಕ್ತಾ ಇದ್ದಾನೆ ಗೊತ್ತಾ? ಅವನು ನೀನು ಮಾಡಿದ ಒಂದು ತಪ್ಪು ಅಪರಾಧ ಡೈರೆಕ್ಟು ದೇವರ ಎದುರುಗಡೆ ತೋರಿಸ್ಬಿಡ್ಬೇಕಂತ ಆಸೆ. ಯಾಕೆ ಗೊತ್ತಾ? ದೇವರ ಕರುಣೆ ನಿನ್ನ ಮೇಲೆ ಎಷ್ಟಿದೆಯೋ ಆ ಕರುಣೆ ಬಿಟ್ಟು ಹೋಗಬೇಕು. ದೇವರ ನಿನ್ನ ಮೇಲೆ ಎಷ್ಟು ಪ್ಲ್ಯಾನಿಂಗ್ ದೇವರು ಇಕ್ಕಿದ್ದಾನೋ ಆ ಪ್ಲ್ಯಾನಿಂಗ್ ಬಿಟ್ಟು ಹೋಗಬೇಕು. ದೇವರು ನಿನ್ನ ಮೇಲೆ ಎಷ್ಟು ಪ್ರೀತಿಸ್ತಾ ಇದ್ದಾನೋ ಆ ಪ್ರೀತಿ ದೇವರಿಂದ ದೂರ ಆಗಬೇಕನ್ನೋದೇ ಸೈತಾನಾದಂಥ ಶತ್ರುವಾದ ಸೈತಾನನು ನಿಮ್ಮ ಮೇಲೆ ಅನೇಕ ವಿಷಯಗಳಲ್ಲಿ ಅವನು ಬಾಧಿಸ್ತಾ ಇರ್ತಾನೆ. ಅನೇಕ ಮನಸ್ಸು ಒಳಗಡೆ, ತಲೆ ಒಳಗಡೆ ನಿಮಗೆ ಕನ್ಫ್ಯೂಷನ್ ಮಾಡಿಬಿಡ್ತಾನೆ. ಯಾವ ವಿಷಯದಲ್ಲಿ ಕನ್ಫ್ಯೂಷನ್ ಮಾಡ್ತಾನೆ ಗೊತ್ತಾ? ನೀವು ಯಾವಾಗ ಬೆಳಿಬೇಕಂತಿರುವಾಗ ಆ ಟೈಮಲ್ಲಿ ನಿಮ್ಮನ್ನು ಕನ್ಫ್ಯೂಷನ್ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಪ್ರೀತಿಯ ದೇವ ಜನರೇ, ಆಲೋಚನೆ ಮಾಡ್ರಿ. ಬೈಬಲಲ್ಲಿ ಒಬ್ಬ ದಾಸನಿಗಿದ್ದನು. ಯೋಸಫನು ಒಬ್ಬ ರಾಜನ ಕೈಯಲ್ಲಿದ್ದನು. ಆ ರಾಜನ ಕೈಯಲ್ಲಿರುವಾಗ ಯೋಸಫನ ಹೆಂಡತಿ ಪರಿಪೂರ್ಣತೆಯಿಂದ, ಅಂದರೆ ಯೋಸಫನ ಒಬ್ಬ ಹೆಂಗ್ ಹುಡುಗನಿದ್ದನು, ಆದರೆ ಆ ರಾಜನ ಹೆಂಡತಿ ಯೋಸಫನ ಮೇಲೆ ಕಣ್ಣನ್ನು ಇಟ್ಟಿರ್ತಾಳೆ, ಬ್ಯಾಡ್ ದೃಷ್ಟಿ ಇಟ್ಟಿರ್ತಾಳೆ. ಕೆಟ್ಟ ಆಸೆಗಳು ಅವಳು ಒಳಗಡೆ ರೆಡಿ ಆಗಿರ್ತದೆ. ಆಲೋಚನೆ ಮಾಡ್ರಿ, ಆ ಯೋಸಫನು ಆ ರಾಜನ ಹೆಂಡತಿಗೆ ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ. ಆ ರಾಜ್ಯ ಆಲೋಚನೆ ಮಾಡ್ತಾನೆ, ನಿನಗೆಲ್ಲ ಪ್ರಧಾನ ಮಂತ್ರಿ ಆಗಿದ್ದಂಥ ಆ ಯೋಸಫನು ಅವನ ಪರಿಪೂರ್ಣತೆಯಿಂದ ಅವನ ರಾಜ್ಯದ ಎಲ್ಲ ಸ್ಥಾನಗಳನ್ನು ಅಧಿಕಾರ ಕೊಡಲ್ಪಟ್ಟಿದ್ದನು. ಆದರೆ ಆ ಸ್ತ್ರೀ ಅವಳ ಮೇಲೆ ಕೆಟ್ಟದ ಮನಸ್ಸು ಇರೋದ್ರಿಂದ ಆ ಸ್ತ್ರೀ ಆ ಯೋಸಫನ ಹೆಂಗಾಗಿದ್ದನು, ಸುಂದರನಾಗಿದ್ದನು. ಆದರೆ ಅವಳ ಮೇಲೆ ಅವಳ ಮನಸ್ಸನ್ನು ಅವನು ಯಾವಾಗಲೂ ಅವಳ ಮೇಲೆ ಕೆಟ್ಟ ಮನಸ್ಸನ್ನು ನೋಡಲಿಲ್ಲ. ಆದರೆ ಆ ಸ್ತ್ರೀ ಅವಳ ಮೇಲೆ ಕೆಟ್ಟ ಮನಸ್ಸು ನೋಡೋದ್ರಿಂದ ಒಂದು ದಿನ ಏನಾಯಿತು, ಒಂದು ದಿನ 2 ದಿನ ಇದೇ ಪ್ರಕಾರವಾಗುವಾಗ ಒಂದು ಕದಗಳನ್ನು ಮುಚ್ಕೊಂಡು ಆ ಸ್ತ್ರೀ ಅವನಿಗೆ ತಪ್ಪು ಮಾರ್ಗದಲ್ಲಿ ನಡೆಸಬೇಕಂತ ತೀರ್ಮಾನ ಮಾಡಿದಳು. ಆದರೆ ಆ ಯೋಸಫನು ಅಲ್ಲಿಂದ ಬಿಡಿಸ್ಕೊಂಡು ಓಡಿ ಹೋಗುತ್ತಾನೆ. ಆದರೆ ಈಗ ನಾನು ಈ ವಾಕ್ಯದ ಅರ್ಥ ಏನಿದೆ ಅಂದರೆ, ಕೆಲವು ಸಮಯ ತಪ್ಪನ್ನ ಸಿಚುವೇಶನ್ ನಮ್ಮ ಎದುರುಗಡೆ ತಂದು ಬಲ್ಲಿಂದಿರ್ತದೆ. ಕೆಲವು ಸುಳ್ಳು ಮಾತುಗಳು ನಮ್ಮ ಎದುರುಗಡೆ ಆಡಬೇಕಂತ ಮಜಬೂರಾಗಿರ್ತೀವಿ. ಕೆಲವು ಸಮಯದಲ್ಲಿ ನಮಗೆ ಸಿಟ್ಟಿನ ಬರೋದು ಅವಶ್ಯಕತೆ ಆಗಿರುತ್ತದೆ. ಅದು ಯಾವುದೋ ಮಾತುಗಳು ಎದುರು ಆಡಿರ್ತಾರೆ, ಅದನ್ನು ಆ ಶಬ್ದ ನಾವು ಬಿಟ್ಬಿಡ್ತೀವಿ, ಅದು ಮಾತುಗಳಿಂದ ಆಡುತ್ತಲೇ. ಕೆಲವು ಪರಿಸ್ಥಿತಿಗಳನ್ನು ನಮಗೆ ಸಿಟ್ಟು ಕಂಟ್ರೋಲ್ ಆಗಲ್ಲ, ಆದರೆ ಅವ್ರು ಆಡಿದಕ್ಕಾಗಿ ನಮ್ಮ ಕೈಗಳನ್ನು ಮಾತಾಡಿತು, ನಮ್ಮ ಸಿಟ್ಟನ್ನು ಮಾತಾಡ್ತು, ನಮ್ಮ ನಾಲಿಗೆ ಮಾತಾಡ್ತಂತ ಕೆಲವು ಸಮಯ ನಮ್ಮನ್ನೇ ನಾವು ಏನು ಮಾಡ್ಕೊಳ್ತೀವಿ, ಕೆಲವು ಪಾಪಕ್ಕೆ ಗುರಿ ಆಗ್ತೀವಿ. ಕಂಟ್ರೋಲ್ ಇರಬೇಕು ಪ್ರಿಯರ. ಇದು ಈ ವಾಕ್ಯ ಅರ್ಥ ಏನಿದೆ? ಕನಿಕರ, ಕರುಣೆ ನಮ್ಮಲ್ಲಿ ಇರೋದಾದರೆ ಎಲ್ಲ ಕಂಟ್ರೋಲ್ ಆಗ್ತದೆ. ಯಾವಾಗ ನಮ್ಮ ಒಳಗಡೆ ಇನ್ನೊಬ್ಬರ ಬಗ್ಗೆ ಕನಿಕರ, ಕರುಣೆನೇ ಇಲ್ಲ, ಅವ್ರು ಏನು ಮಾಡಿದ್ರು ಇಷ್ಟ ಆಗಲ್ಲ, ಸಡನ್ ಅಂತ ಆ್ಯಕ್ಷನ್ ತೊಗೊಂಡ್ಬಿಡ್ತೀವಿ. ಯಾವಾಗ ತಪ್ಪನ್ನ ಒಂದೇ ಸಲ ನೋಡಿ ಅಲ್ಲ, ಅದು ಅತಿ ಹಲವಾರು ತಪ್ಪುಗಳು ಆದಮೇಲೆ ನಾವು ಆ್ಯಕ್ಷನ್ ತೊಗೋಬೇಕು. ಆದರೆ ಸಡನ್ ಅಂತ ತೀರ್ಮಾನ ತೊಗೊಳ್ಳೋದು ತಪ್ಪು. ಕೆಲವು ಟೈಮಲ್ಲಿ ಗಂಡ ಹೆಂಡತಿ ಜಗಳ ಆದಮೇಲೆ ಅವರು ಗಂಡ ರಾತ್ರಿ ಎಲ್ಲ ಹುಡ್ದಿದ್ದಾನೆ, ಗಲಾಟೆ ಆಗಿದೆ ಅಂತ ಹೆಂಡತಿ ಏನು ಮಾಡ್ತಾಳೆ, ಸಡನ್ ಅಂತ ತನ್ನ ಸುಸೈಡ್ ಮಾಡ್ಕೊಳಕ್ಕೆ ಹೋಗ್ತಾಳೆ. ಸಡನ್ ಅಂತ ಡಿಸೈಡ್ ಮಾಡ್ತಾಳೆ, ನಾನು ಬದುಕಬಾರ್ದು ಮೇಲಿಂದ, ಬದುಕಬೇಕಾಗ. ಅದು ರಾಂಗ್ ಡಿಸಿಷನ್. ಒಂದೇ ಸಾರ ಅಂದ್ರೆ ನೋಡಬೇಕಾಗಿತ್ತು. ಅದ್ರ ಹಿನ್ನೆಲೆ ಏನಿದೆ ಆ ವಿಷಯಗಳಲ್ಲಿ ಚರ್ಚಿಸಬೇಕು. ಆ ವಿಷಯಗಳನ್ನೆಲ್ಲ ವಿಜ್ಞಾಪನೆ ದೇವರಿಗೆ ನಾವು ಸಮರ್ಪಣೆ ಮಾಡಬೇಕು. ಆ ಮಾಡಲಿಲ್ಲ ಅಂದರೆ ಕನಿಕರ, ದಯವು ನಮಗೆ ದೇವರು ಹೆಂಗೆ ದೊರಕುತ್ತದೆ? ನಾವು ಬಿತ್ತಿದ ಮೇಲೆ ಅದರ ಫಲವು ಕೊಯ್ಯಲೇಬೇಕು. ಕೆಲವು ಟೈಮಿನಲ್ಲಿ ಆಲೋಚನೆ ಮಾಡಿ, ಕೆಲವು ಬಾಯಿ ಮಾತಾಡ್ತದೆ, ಆದರೆ ಶರೀರದಲ್ಲಿ ಪೆಟ್ಟುಗಳು ತಿನ್ನುವಂಥ ಪರಿಸ್ಥಿತಿ ಬರ್ತದೆ. ಆದರೆ ಕಣ್ಣನ್ನು ತಪ್ಪು ಮಾಡಿಸ್ತದೆ, ಆದರೆ ಹೃದಯದ ಒಳಗಡೆ ಕೂಡಿಸ್ಕೊಳ್ಳೋಕ್ಕೆ ಆಸೆಗಳು ತರುತ್ತದೆ. ಕೆಲವು ಸಮಯದಲ್ಲಿ ತಲೆ ಒಳಗಡೆ ಕೆಟ್ಟ ಆಲೋಚನೆಗಳನ್ನು ನಾವು ತುಂಬಿಕೊಂಡಿರ್ತೀವಿ. ಆದರೆ ಅದೇ ಕೆಟ್ಟ ಆಲೋಚನೆ ನಮ್ಮ ಇಡೀ ಬಾಡಿಯನ್ನು ಕೆಟ್ಟದಾಗಿ ಅವರಿಸಕ್ಕೆ ಹೋಗುತ್ತದೆ. ಪ್ರಿಯ ದೇವಜನ, ನಾವು ಏನಾದರೂ ಡಿಸಿಷನ್ ತಗೊಳ್ಳೋದಾದರೆ ಬೆಸ್ಟ್, ಒಳ್ಳೆಯದು, ಉತ್ತಮವಾದಂಥ ತೀರ್ಮಾನಕ್ಕೆ ನಾವು ಹೊರಗಬೇಕು. ಯಾಕೆಂದರೆ ನಮ್ಮಲ್ಲಿ
ನಾವು ಇನ್ನೊಬ್ಬರ ಬಗ್ಗೆ ನಾವು ಗಲಾಟೆ ನಮ್ಮ ಆತ್ಮಿಕದಲ್ಲಿ ನಮ್ಮ ಗಲಾಟೆ ನಮ್ಮ ಒಳಗಡೆ ಆಗಲ್ಲ. ಗಲಾಟೆ ನಮ್ಮ ಇನ್ನೊಬ್ಬರಿಂದ ಪ್ರಾಬ್ಲಮ್ ರೆಡಿ ಆಗ್ತದೆ. ಯಾವತ್ತೂ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಪ್ರಾಬ್ಲಮ್ ಬರೋದು ಇನ್ನೊಬ್ಬರಿಂದಲೇ. ನಮಗೆ ಪ್ರಾಬ್ಲಮ್ ಆದ್ರೆ ಅಡ್ಜಸ್ಟ್ ಮಾಡ್ಕೋತೀವಿ. ಸಪೋಸ್ ತಲೆನೋವು ಪ್ರಾಬ್ಲಮ್ ಆಗ್ತಾ ಇದೆ, ಇವಾಗ ನಾವು ಒಂದು ಪ್ಯಾರಾಸಿಟಮಲ್ ಅಥವಾ ಯಾವುದೋ ಒಂದು ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡು ಅದ್ರ ಒಳಗಡೆ ತಲೆನೋವು ಆಗೋದಂಥದ್ದು ಟ್ಯಾಬ್ಲೆಟ್ಸ್ ತೊಗೊಂಡು ನೀವು ಕಮ್ಮಿ ಮಾಡ್ಕೋಬೋದು. ನಿಮ್ಮ ಕಾಲು ನೋವು ಆಗ್ತಾ ಇರೋದಾದರೆ ಅದದೇ ಆದಂಥ ಟ್ಯಾಬ್ಲೆಟ್ಸ್ ತೊಗೋಬೋದು. ನಿಮಗೆ ಜ್ವರ ಬಂದರೆ ಅದದೇ ಆದಂಥ ಟ್ಯಾಬ್ಲೆಟ್ಸ್ಗಳನ್ನ ತೊಗೋಬೋದು. ಆದರೆ ನಿಮ್ಮ ಎದುರುಗಡೆನವರು ನಿಮ್ಮನ್ನು ಅವ್ರ ಕೋಪ ಬರ ಹಾಗೆ ಮಾತಾಡಿದ್ರೆ, ಅವ್ರು ನಿಮ್ಮನ್ನು ಅಹಂಕಾರದಿಂದ ನೋಡೋದಾದರೆ, ಅವ್ರು ನಿಮ್ಮನ್ನು ಪೂರ್ತಿಯಾಗಿ ನಿಮ್ಮನ್ನು ಚೀಪಾಗಿ ತಿಳ್ಕೊಂಡು ಮಾತಾಡೋದಾದರೆ ನಿಮಗೆ ಕಂಟ್ರೋಲ್ ಇರಬೇಕು. ಯಾಕೆಂದರೆ ಈ ವಾಕ್ಯ, ಈ ಕನಿಕರ ಉಳ್ಳ ವಾಕ್ಯ ಕಂಟ್ರೋಲ್ ಮಾಡ್ತಾ ಇದೆ.